ವರ್ತೂರ್ ಸಂತೋಷ್ ಅವರ ತಂಗಿ ಮಗನ ಅದ್ಭುತವಾದಂತ ನಾಮಕರಣ ಸಂಭ್ರಮ. ಈ ಒಂದು ಕಾರ್ಯಕ್ರಮ ತುಂಬಾನೇ ವಿಜೃಂಭಣೆಯಿಂದ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ನಡೀತು. ದೊಡ್ಡದಾಗಿರುವಂತಹ ಚೌಲ್ಟ್ರಿ, ಸಾಕಷ್ಟು ರೀತಿಯಲ್ಲಿ ನೆಂಟರಿಷ್ಟರು, ಜನಸಾಗರ, ಮುಖ್ಯವಾಗಿ ಮೇನ್ ಅಭಿಮಾನಿಗಳು ಸಹ ಬಂದಿದ್ರು. ಅಭಿಮಾನಿಗಳು ಒಂದು ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸ್ಕೊಡ್ತಾರೆ. ಜೊತೆಗೆ ಸ್ಪೆಷಲ್ ಗೆಸ್ಟ್ ಗಳು ಯಾರು ಗೊತ್ತಾ? ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು. ಮೈಕಲ್ ಇಂದ ಹಿಡಿದು ಇಶಾನಿ ಅವರು ಕೂಡ ಬಂದಿರ್ತಾರೆ, ಪವಿ ಅವರು, ನಂತರ ರಕ್ಷಕ್ ಅವರು, ತುಕಾಲಿ ಅವರು ಬರ್ತಾರೆ. ಮುಖ್ಯವಾಗಿ ಸ್ಪೆಷಲ್ ಆಗಿ ಬಲೆ ಜೋಡಿ ಅಂತಾನೆ ಫೇಮಸ್ ಆಗಿದ್ದಂತ ಬೆಂಕಿ ಜೋಡಿ ವರ್ತೂರ್ ಅವರ ಜೊತೆಗೆ ತನಿಷಾ ಅವರು ಕೂಡ ಬಂದಿದ್ದು, ಅವರು ಕೂಡ ಮುಖ್ಯವಾಗಿ ಹೈಲೈಟ್ ಆಗಿದ್ರು. ಕಾರ್ತಿಕ್ ಬಿಸಿ ಇದ್ದಂತ ಕಾರಣ ಬರಲು ಸಾಧ್ಯವಾಗಲಿಲ್ಲ. ಸಂಗೀತ ಅವರು ಸ್ವಲ್ಪ ತಡವಾಗಿ ಬರ್ತಾರೆ, ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಒಟ್ಟಿಗೆ ಊಟವನ್ನು ಕೂಡ ಸವಿತಾರೆ. ಹಳ್ಳಿಕರ್ ಒಡಿಯಾ ಪ್ರತಿಯೊಬ್ಬರನ್ನು ಕೂಡ ತುಂಬಾ ಚೆನ್ನಾಗಿ ಸ್ವಾಗತ ಮಾಡ್ಕೋತಾರೆ, ಎಲ್ಲರಿಗೂ ಕೂಡ ಸನ್ಮಾನ ಮಾಡ್ತಾರೆ, ಹಬ್ಬದ ಅಡುಗೆಯನ್ನು ಕೂಡ ಹಾಕಿಸ್ತಾರೆ. ಅಷ್ಟರ ಮಟ್ಟಿಗೆ ಒಂದು ಸಂಭ್ರಮಾಚರಣೆ ಇವತ್ತು ಇತ್ತು. ತನಿಷಾ ಅವರು ಬಂದ ತಕ್ಷಣ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಚೀರ್ ಅಪ್ ಮಾಡಕ್ಕೆ ಶುರು ಮಾಡ್ತಾರೆ, ಒಟ್ಟಿಗೆ ನಿಂತು ಫೋಟೋವನ್ನು ಕೂಡ ತೆಗೆಸ್ಕೊತಾರೆ. ಜೊತೆಗೆ ತನಿಷಾ ಅವರಿಗೆ ಒಂದು ದುಬಾರಿಯ ಒಂದು ಗಿಫ್ಟ್ ಅನ್ನು ಕೂಡ ಕೊಡ್ತಾರೆ. ವರ್ತೂರ್ ಸಂತೋಷ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ. ವಿನ್ನರ್ ಆಗದೆ ಇದ್ರು ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ವರ್ತೂರ್ ಸಂತೋಷ್ ಅವರಿಗೆ ಇದೆ. ಅಷ್ಟೊಂದು ಜನರು ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಾರ್ಚ್ ನಲ್ಲಿ ದೊಡ್ಡ ಮಟ್ಟಿಗೆ ರೇಸ್ ಕೂಡ ಇರುತ್ತೆ. ಅದಕ್ಕೆ ಮುಖ್ಯವಾಗಿ ಕಿಚ್ಚ ಸುದೀಪ್ ಅವರು ಸ್ಪೆಷಲ್ ಗೆಸ್ಟ್ ಆಗಿ ಬರ್ತಾರೆ. ನಂತರದಲ್ಲಿ ಧ್ರುವ ಸರ್ಜಾ ಅವರು ಕೂಡ ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿರ್ತಾರೆ. ಈ ಒಂದು ಕಾರ್ಯಕ್ರಮ ನೆಕ್ಸ್ಟ್ ಲೆವೆಲ್ ಇತ್ತು. ಇವತ್ತು ಸಾಕಷ್ಟು ರೀತಿಯಲ್ಲಿ ಸೆಲೆಬ್ರೇಷನ್, ಸಂಭ್ರಮಾಚರಣೆ ಎಲ್ಲವೂ ಕೂಡ ನಡೀತು. ವರ್ತೂರ್ ಅವರು ಕಂಪ್ಲೀಟ್ ಆಗಿ ಎಲ್ಲರನ್ನೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಆತಿಥ್ಯ ಸತ್ಕಾರ ಮಾಡ್ತಾರೆ. ನಿಮಗೂ ಕೂಡ ವರ್ತೂರ್ ಜೋಡಿ ಮತ್ತೆ ತನಿಷಾ ಜೋಡಿ ಇಷ್ಟ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ, ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ. ಜೈ ಹಳ್ಳಿಕರ್ ಅಂತ ಕಮೆಂಟ್ ಮಾಡಿ.